ರಜನಿ, ಯಾಕಮ್ಮ ಇಲ್ಲಿ ಕೂತಿದೀಯಾ? ತಗೋ ಊಟ ಮಾಡು. ತಗೋಮ್ಮ ಊಟ ಮಾಡು. ಅಮ್ಮ, ನಾನೊಂದ್ ಮಾತು ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಹೇಳಮ್ಮ. ನಿಮ್ ಮಗ ಆದಿ ಅವ್ರು ಒಳ್ಳೆಯವರಲ್ಲ ಅಮ್ಮ. ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ಅಶೋಕ್ ಅವ್ರನ್ನ ಮತ್ತೆ ಶಿವಗಾಮಿ ಅವ್ರನ್ನ ದೂರ ಮಾಡೋದಕ್ಕೆ ನನ್ನನ್ನ ಬಳಸ್ಕೋತಾ ಇದ್ದಾರಮ್ಮ. ನನ್ನ ತಮ್ಮಂದ್ರು ಜೈಲ್ಗೆ ಹೋಗಿದ್ದು, ಮನೆ ಓನರ್ ನನ್ನನ್ನ ಮಧ್ಯರಾತ್ರಿ ಹೊರಗೆ ಹಾಕಿದ್ದು, ಆದಿಯವರು ನನ್ನ ಮನೆಗೆ ಕರ್ಕೊಂಡು ಬಂದಿದ್ದು, ಇದ್ಯಾವುದೋ ಆಕಸ್ಮಿಕ ಅಲ್ಲ ಅಮ್ಮ. ಆದಿಯವ್ರು ಮಾಡಿರೋ ಪ್ಲಾನ್ ಇದು. ರಜನಿ, ನೀನ್ ತಪ್ಪು ತಿಳ್ಕೊಂಡಿದ್ಯಮ್ಮ. ಅವನು ಒಳ್ಳೆಯವನಾಗೇ ಇದ್ದ. ಆ ಶಿವಗಾಮಿ ಏನ್ ನಮ್ಗೆ ಕಮ್ಮಿ ಕಾಟ ಕೊಟ್ಟಿದ್ದಾಳ? ಒಂದೊಂದು ತುತ್ತು ಅನ್ನಕ್ಕೂ ಎಷ್ಟು ಅಯ್ಯೋ ಅನ್ಸಿದಾಳ ಗೊತ್ತಾ? ಹಣ ಇದೆ ಅನ್ನೋ ಅಹಂಕಾರ, ದುರಹಂಕಾರ ಕಣಮ್ಮ ಅವಳಿಗೆ. ನಮ್ಮನ್ನೆಲ್ಲ ಕಾಲ್ ಕಸಕ್ಕಿಂತ ಕಡೆಯಾಗಿ ನೋಡ್ತಾ ಇದ್ಲು. ನಮ್ಮನ್ನ ನೋಡ್ಕೊಂಡು ಈ ಕಸನೆಲ್ಲ ಆಚೆ ಹಾಕ್ಬೇಕು ಅಂತ ದಿನಕ್ಕೆ 10 ಸಲ ಹೇಳ್ತಾ ಇದ್ಲು. ಊಟಕ್ಕೆ ದುಡ್ಡಿಗೆ ಅವಳಿಂದ ಅವಮಾನ ಅನುಭವಿಸಿ ಪಾಪ ನನ್ ಮಗ ಆದಿ ಮನ್ಸು ಕಲ್ಲಾಗೋಗಿದ್ಯಮ್ಮ. ನೀನೇನು ಹೆದರ್ಕೋಬೇಡ, ಅವನು ನಿನಗೇನು ಕೆಟ್ಟದ್ ಮಾಡಲ್ಲ. ಅವನು ಹೇಳೋ ಮಾತನ್ನ ನೀನ್ ಕೇಳ್ಬೇಕು ಅಷ್ಟೇ. ಅವರು ಶಿವಗಾಮಿಯವ್ರ ವಿರುದ್ಧ ಕೆಲಸ ಮಾಡುವಂತ ಹೇಳ್ತಾರಲ್ಲಮ್ಮ, ಅದ್ ಹೇಗ್ ಸಾಧ್ಯ ಆಗತ್ತೆ ಹೇಳಿ? ನೀನ್ ಯಾಕಮ್ಮ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊತೀಯಾ? ಸುಮ್ನೆ ಅವನ್ ಮಾತ್ ಕೇಳು, ನಿನ್ಗೆ ಒಳ್ಳೇದಾಗತ್ತೆ. ಅವನಿಗೂ ಅವನು ಅನ್ಕೊಂಡಿರೋ ಕೆಲ್ಸ ಆಗತ್ತೆ. ನೀನೇನಾದ್ರೂ ಅವನ್ ಮಾತು ಕೇಳಲಿಲ್ಲ ಅಂದ್ರೆ ಅವನು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾನೆ. ಅವನ್ ಜೀವನದಲ್ಲಿ ಏಟು ತಿಂದು 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 ಹಠವಾದಿ ಆಗ್ಬಿಟ್ಟಿದಾನಮ್ಮ. ಅವನ್ ಯಾರ ಮಾತನ್ನೂ ಕೇಳಲ್ಲ, ನನ್ ಮಾತನ್ನೇ ಕೇಳಲ್ಲ ಅಂತೀನಿ. ಅವನು ಅನ್ಕೊಂಡಿರೋ ಕೆಲಸ ಸಾಧಿಸಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾನಮ್ಮ. ಹಿಂಗೂ ನನ್ನ ಮಗಳ ಜೊತೆ ನೆಮ್ಮದಿಯಾಗಿದ್ದೆ, ಇಲ್ಲಿ ಕರ್ಕೊಂಡು ಬಂದು ನನ್ನ ಜೀವನಾನೇ ಹಾಳು ಮಾಡ್ಬಿಟ್ರಮ್ಮ. ತಪ್ಪು ತಿಳ್ಕೊಂಡಿದ್ಯಮ್ಮ ನೀನು. ನಾವೆಲ್ಲ ಇದನ್ನ ನಿನ್ ಒಳ್ಳೇದಕ್ಕೋಸ್ಕರನೇ ಮಾಡ್ತಿರೋದು. ಆದಿಗೆ ಶಿವಗಾಮಿ ಮೇಲೆ ಸೇಡ್ ತೀರ್ಸ್ಕೋಬೇಕು, ನನಗೆ ನೀನು ಅಶೋಕು ಮದುವೆ ಆಗಿ ನೆಮ್ಮದಿಯಾಗಿರ್ಬೇಕು. ಇದಿಷ್ಟು ಆಗ್ಬೇಕು ಅಂದ್ರೆ ನೀನು ಆದಿ ಮಾತು ಕೇಳಲೇಬೇಕು. ಆ ಶಿವಗಾಮಿ ಬಗ್ಗೆ ನೀನು ಯೋಚನೆ ಮಾಡಬೇಡಮ್ಮ. ಅವಳು ಇದನ್ನೆಲ್ಲ ಒಂದ್ ಸ್ವಲ್ಪ ಅನುಭವಿಸ್ಲಿ ಬಿಡು. ಈಗೇನು ಯೋಚನೆ ಮಾಡಬೇಡ, ಊಟ ಮಾಡು. ಮಲ್ಲೆ, ಅಲ್ಲಿ ನೀರಿಟ್ಬಿಟ್ಟು ಬಾ. ಊಟ ಮಾಡು. ಅಭಿರಾಮಿ, ಹೇಗಿದ್ಯಾ? ಈ ನಡುವೆ ಸ್ವಲ್ಪ ಸುಸ್ತಾಗುತ್ತಾ? ಕಮಲಮ್ಮ ಕೊಡೋ ಊಟ ತಿಂಡಿ ಎಲ್ಲ ಮಾಡ್ತಿದ್ಯಾ ತಾನೆ? ಓ, ಕಮಲಮ್ಮ ಕೊಡೋ ತಿಂಡಿ ಎಲ್ಲ ತಿಂತಾ ಇದ್ದೀನಿ. ಒಂದೊಂದ್ಸಲ ನನ್ ಹೊಟ್ಟೆ ಒಳಗಡೆ ಯಾರೋ ಓಡಾಡ್ದಂಗಾಗುತ್ತೆ. ಹೊಟ್ಟೆ ಒಳಗಿಂದ ಯಾರು ಟಚ್ ಮಾಡ್ದಂಗಾಗುತ್ತೆ. ಒಂದೊಂದ್ಸಲ ನಂಗಂತೂ ತುಂಬಾ ಭಯ ಆಗುತ್ತೆ. ಒಂದೊಂದ್ಸಲ ಖುಷಿ ಆಗುತ್ತೆ. ಆಮೇಲೆ ಕಮಲಮ್ಮ ಕೊಡೋ ಊಟ ತಿಂಡಿ ಎಲ್ಲಾನು ಮಾಡ್ತೀನಿ ನಾನು, ಅಲ್ವಾ ಕಮಲಮ್ಮ?
ಹೌದಮ್ಮ, ಜಾಣ ಮರಿ ನೀನು. ನಾನು ಏನ್ ಕೊಟ್ರು ಹಠ ಮಾಡ್ದೆ ತಿಂತೀಯ. ಕೇಳಿಸ್ಕೊಂಡ್ಯಾ? ಆಮೇಲೆ ನಾನೇನು ಸುಮ್ನೆ ಆಟ ಆಡ್ಕೊಂಡ್ ಕೂತಿರಲ್ಲ, ರೂಮ್ ಒಳಗಡೆ ಎಲ್ಲ ವಾಕಿಂಗ್ ಮಾಡ್ತೀನಿ. ಒಂದೊಂದ್ಸಲ ಬಿದೋಗಂಗಾಗೋಗತ್ತೆ, ಅವಾಗ ನಾನ್ ಬ್ಯಾಲೆನ್ಸ್ ಮಾಡ್ತೀನಿ, ಕರೆಕ್ಟಾಗಿ ನಿಂತ್ಕೋತೀನಿ ಗೊತ್ತಾ. ಕಮ್ಮಮ್ಮ, ಹೊಟ್ಟೆಲಿ ಮಗು ಬೆಳೀತಿದೆ. ಅಭಿರಾಮಿನ ತುಂಬಾ ಜೋಪಾನವಾಗಿ ನೋಡ್ಕೋಬೇಕು. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಜೊತೆಗೆ ಮನೇಲಿರೋರು ಬೇರೆ ಸರಿ ಇಲ್ಲ. ಕೆಲವೊಂದ್ಸಲ ನೀವು ಕೂಡ ಮನೆ ಕೆಲ್ಸ ಅಂತ ಬ್ಯುಸಿ ಆಗ್ಬಿಡ್ತೀರಾ. ಪಾಪ ಅಭಿರಾಮಿ ಆಗ ಒಬ್ಳೆ ಆಗ್ಬಿಡ್ತಾಳೆ. ಅದಕ್ಕೆ ಅಭಿರಾಮಿನ ನೋಡ್ಕೊಳ್ಳೋದಕ್ಕೆ ಅಂತಾನೆ ಒಬ್ರು ನರ್ಸ್ನ ಅಪಾಯಿಂಟ್ ಮಾಡೋಣ ಅಂತ ಇದ್ದೀನಿ. ನಿಮಗೇನು ಬೇಜಾರಿಲ್ವಲ್ಲ ಕಮಲಮ್ಮ? ನನ್ಗ್ಯಾಕಮ್ಮ ಬೇಜಾರು? ನೀವಿದ್ದು ನಾನ್ ಬೇರೆಯವ್ರನ್ನ ಕರ್ಸ್ಕೊತಿದ್ದೀನಿ ಅಂತಂದ್ರೆ ಬೇಜಾರಾಗಲ್ವಾ? ಆತರ ಏನಿಲ್ಲಮ್ಮ, ಒಳ್ಳೆ ಕೆಲ್ಸನೇ ಮಾಡ್ತಾ ಇದ್ದೀರಾ. ನೀವ್ ಹೇಳ್ದಾಗೆ ನನಗೆ ಒಂದೊಂದ್ಸರಿ ಭಯ ಆಗೋಗುತ್ತೆ. ನಾವು ಕೊಡ್ತಿರೋ ಊಟ ಅವ್ರಿಗೆ ಸರಿಯಾಗಿದ್ಯಾ, ಅವ್ರನ್ನ ಎಷ್ಟೊತ್ತು ಓಡಾಡಿಸ್ಬೇಕು, ಯಾವ ತರ ಮಲಗಿಸ್ಬೇಕು, ಏನೇನ್ ಊಟ ತಿಂಡಿ ಕೊಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದಪ್ಪ ಅಂತ ಭಯ ಆಗುತ್ತಮ್ಮ. ಅವ್ರಿಗೆ ಒಬ್ಬ ನರ್ಸಿದ್ರೆ ಇವ್ರ ಪೂರ್ತಿ ಜವಾಬ್ದಾರಿನ ಅವರೇ ತಗೋತಾರೆ. ಹೌದು ಕಮಲಮ್ಮ, ವ್ಯವಸ್ಥೆ ಮಾಡ್ತೀನಿ. ನಮ್ ಮನೆಯಲ್ಲೇ ನೋಡ್ಕೊಂಡು ಉಳ್ಕೊಳ್ಳೋ ಹಾಗೆ ಒಬ್ಬರನ್ನ ನೋಡಿ ಅಪಾಯಿಂಟ್ ಮಾಡ್ತೀನಿ. ನರ್ಸ್ ಬರ್ತಾರಾ? ಅಯ್ಯೋ, ನರ್ಸ್ ಬಂದ್ರೆ ಇಂಜೆಕ್ಷನ್ ಕೊಟ್ಬಿಡ್ತಾರೆ, ಬೇಡ ನನಗೆ. ನೀನು ಅವ್ರು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಮಾತ್ರ ಇಂಜೆಕ್ಷನ್ ಕೊಡ್ತಾರೆ, ಇಲ್ಲ ಅಂದ್ರೆ ಇಂಜೆಕ್ಷನ್ ಕೊಡಲ್ಲ. ಹೌದಾ? ಕಮಲಮ್ಮ, ಅವ್ರೇನಾದ್ರೂ ಇಂಜೆಕ್ಷನ್ ಕೊಡಕ್ ಬಂದ್ರೆ ಕಿತ್ಕೊಂಡು ಅವ್ರಿಗೆ ಕೊಟ್ಬಿಡೋಣ. ಸರಿ, ಹುಷಾರಾಗಿರು ಅಭಿರಾಮಿ, ಆಯ್ತಾ? ಏನೇ ಬೇಕಿದ್ರು ಕಮಲಮ್ಮನ್ ಕೇಳು. ಸರಿ, ಆಯ್ತು, ಬಾಯ್. ಕಮಲಮ್ಮ, ನೋಡ್ಕೊಳ್ಳಿ. ಕಮಲಮ್ಮ, ನೀವು ಬನ್ನಿ ಆಟಾಡೋಣ. ನನಗೆ ಒಂಚೂರ್ ಕೆಲ್ಸ ಇದೆ, ಅಡಿಗೆ ಮಾಡೋದು. ನೀವ್ ಆಟಾಡ್ತಾ ಇರಿಮ್ಮ. ಸರಿ.